ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ 3 ವೀಲರ್ ಆಟೋ ಬ್ರೇಕ್ ಲೈನರ್ನ ಯಾವ ರೀತಿ ಚೇಂಜ್ ಮಾಡಿಸೋದು ಮತ್ತು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನೋಡ್ಬೋದು ನೀವು, ಬ್ರೇಕು ಫುಲ್ ಹಿಡಿದ್ರು ಕೂಡ ನಿಂತ್ಕೋತಾ ಇರಲಿಲ್ಲ. ಗಾಡಿ ಫುಲ್ಲು ಡೆಡ್ ಆಗಿಬಿಟ್ಟೈತೆ. ಒಂಚೂರಿತ್ತು, ಸೊ ಮ್ಯಾನೇಜಬಲ್ ಇತ್ತು. ನಾನೇನು ಮಾಡಿದೆ, ಮೊದಲು ಏರ್ ಔಟ್ ಮಾಡಿಸಿ ನೋಡೋಣ. ಕರೆಕ್ಟಾಗಿತ್ತು ಅಂದರೆ ಓಕೆ, ಅಕಸ್ಮಾತ್ ಆವಾಗಲೂ ಕೂಡ ಇದೇ ಥರ ಆಯಿತು ಅಂದರೆ ಬ್ರೇಕ್ ಲೈನರ್ ಹಾಕ್ಸ್ಕೊಳ್ಳೋಣ ಅಂತ ಬಂದೆ. ಇವಾಗ ಏರ್ ಔಟ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಏರ್ ಔಟ್ ಮಾಡಿಸಾದ್ಮೇಲೆ ಚಿಕ್ಕದೊಂದು ಬ್ರೇಕ್ ಫುಟ್ ಆಯಿಲ್ ಬರುತ್ತೆ, ಅದು ಕಮ್ಮಿ ಆಗಿರುತ್ತೆ. ಆಯಿಲೆಲ್ಲ ಔಟ್ಸೈಡ್ ಬಂದಿರೋದ್ರಿಂದ ಅದೊಂಚೂರು ಹಾಕ್ಕೋಬೇಕು. ಅದನ್ನು ತೊಗೊಳ್ಳೋಣ ಬನ್ನಿ ಗೈಸ್. ಆಯಿಲ್ ಹಾಕ್ಕೊಂಡು ಇವಾಗ ಓಡಿಸ್ಬೋದು. ಗಾಡಿ ಹಾಕೋ ಮೊದಲ ಥರನೇ ಅನ್ನಿಸ್ತೈತೆ, ಕರೆಕ್ಟಾಗಿ ಕಂಡೀಷನ್ ಆಗಿ ಗಾಡಿ ನಿಂತ್ಕೋತಾ ಇಲ್ಲ. ಇವಾಗ ನಾವು ಬ್ರೇಕ್ ಲೈನರ್ನ ಚೇಂಜ್ ಮಾಡಿಸ್ಬೋದು. ಸೊ ನಾವು ಇವಾಗ ಬ್ರೇಕ್ ಲೈನರ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ಬ್ರೇಕ್ ಲೈನರ್ ಪ್ರೈಸು ಶೋರೂಮಲ್ಲಿ 300 ರುಪೀಸು, ಆಟೋ ಪಾರ್ಟ್ಸಲ್ಲಿ ತೊಗೊಂಡ್ರೆ ಫೈನಲ್ ಪ್ರೈಸು 285 ರುಪೀಸ್ ಮಾಡಿಕೊಡ್ತಾರೆ. ಮತ್ತು ದೊಡ್ಡದೊಂದು ಬ್ರೇಕ್ ಫುಟ್ ಆಯಿಲು 90 ರೂಪಾಯಿಗೆ ಸಿಗುತ್ತೆ. ನಾವು ಏರ್ ಔಟ್ ಮಾಡಿಸಿದ್ರು ಕೂಡ ಬ್ರೇಕು ಕಂಡೀಷನ್ ಆಗಿ ನಿಂತ್ಕೋತಾ ಇರಲಿಲ್ಲ. ಸೊ ಅದಕ್ಕೆ ಬ್ರೇಕ್ ಲೈನರ್ನ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ತೊಗೊಬಂದ್ವಿ. ಸೊ ತೆಗೆದು ನೋಡಿದ ಮೇಲೆ ಗೊತ್ತಾಗೋಯ್ತು ಬ್ರೇಕ್ ಲೈನರ್ ತುಂಬ ಎಲ್ಲ ಸೌದೋಗೈತೆ ಅಂತ. ಅದೇ ಥರ ಇನ್ನೊಂದು 15 ದಿವಸ 20 ದಿವಸ ಓಡಿದಿದ್ರೆ ಡ್ರಮ್ಗೂ ಕೂಡ ಏಟಾಗ್ತಿತ್ತು ಅಂತ ಹೇಳಿದ್ರು. ಸ್ಪ್ರಿಂಗು ಪಿನ್ನು ಎಲ್ಲ ಬ್ರೇಕ್ ಲೈನರ್ ಜೊತೆನೇ ಬರುತ್ತೆ. ಸೊ ಮೆಕ್ಯಾನಿಕ್ಕಿಗೆ ನಾವು 300 ರುಪೀಸ್ ಪೇ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತ. ನಾನು ಗಾಡಿ ತೊಗೊಂಡಾಗ್ಲಿಂದ ಇದುವರೆಗೂ ಸರ್ವಿಸ್ ಮಾಡಿಸುವಾಗ ಕ್ಲೀನ್ ಮಾಡಿಸ್ತಿದ್ದೆ ಅಷ್ಟೇ. ಇವಾಗ 3 ತಿಂಗಳಿಂದ ಶೋರೂಮ್ ಸರ್ವಿಸ್ ಎಲ್ಲೂ ಮಾಡಿಸ್ತಾನೆ ಇರಲಿಲ್ಲ, ಎಲ್ಲ ಔಟ್ಸೈಡ್ ಸರ್ವಿಸು. ಬ್ರೇಕ್ ಲೈನರ್ನ ಓಪನ್ ಮಾಡಿಸ್ತಾ ಇರಲಿಲ್ಲ, ಬ್ರೇಕೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಸುಮ್ಮನೆ ಇದ್ಬಿಡ್ತಿದ್ದೆ. ಸೊ ಇವಾಗ ತೆಗಿಸಿ ನೋಡಿದಾಗ ಗೊತ್ತಾಯಿತು ಎಷ್ಟು ಗಲೀಜಿತ್ತು, ಒಳಗಡೆ ಎಲ್ಲ ಎಷ್ಟೊಂದು ಸೌದೋಗೈತೆ ಅಂತ. ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ತೀನಿ ಅಂದರೆ ಪ್ರತಿ ಸರ್ವಿಸಲ್ಲೂ ಚೆಕ್ ಮಾಡ್ತಾರೆ ಅವ್ರು ಚೆಕ್ ಮಾಡಿಲ್ಲ ಅಂದರೂ ಕೂಡ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನೀವು ಚೆಕ್ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಸೇಫ್ಟಿಗೆ ಒಳ್ಳೆಯದು. ಹಾಗೆ ಬಿಟ್ಕೊತಾ ಹೋದರೆ ಬ್ರೇಕ್ ಫೇಲ್ಯೂರ್ಗಳಾಗೋ ಚಾನ್ಸಸ್ ಇರುತ್ತೆ.
ರೈಟ್ ಸೈಡ್ಗಿಂತ ಲೆಫ್ಟ್ ಸೈಡ್ ಟೈರ್ದು ಬ್ರೇಕ್ ಲೈನರು ತುಂಬ ಅಂದರೆ ತುಂಬ ಸೌದೋಗೈತೆ, ಹಾಗೆ ತುಂಬ ಗಲೀಜಾಗ್ಬಿಟ್ಟೈತೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಹಾಕ್ಸ್ಕೊಂಡೆ. ಸೊ ಇದು ನಿಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂದರೆ ಬ್ರೇಕ್ ಲೈನರಿಗೆ ಒಂದು ಆಲ್ಮೋಸ್ಟ್ ಒಂದು 850 ರುಪೀಸ್ಗೆ ಸಿಗುತ್ತೆ. ಮತ್ತು ಸರ್ವಿಸ್ ಚಾರ್ಜು ಇವರಿಗೆ 300 ರುಪೀಸ್ ಪೇ ಮಾಡಬೇಕು. ಮತ್ತು ಬ್ರೇಕ್ ಫುಟ್ ಆಯಿಲ್ಗೆ ಒಂದು 100 ರುಪೀಸ್ ಆಗುತ್ತೆ. ಟೋಟಲ್ 1200 300 ರುಪೀಸು. 1 ಅವರ್ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಡೋಕ್ಕೆ. ನಮ್ಮ ಗಾಡೀಲಿ ಬ್ರೇಕ್ ಸೇಫ್ ಇದ್ದರೆ ನಾವು ಸೇಫ್ ಇದ್ದಂಗೆ. ಇವಾಗ ಯಾವುದೇ ಥರ ತೊಂದರೆ ಇಲ್ಲ, ಜಸ್ಟು ಟಚ್ ಮಾಡಿದ್ರೆ ಸಾಕು, ಗಾಡಿ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಯಾವ ರೇಂಜಿಗೆ ಬೇಕಂದ್ರೂ ಹೋಗ್ಬೋದು, ಒಂದು ಧೈರ್ಯ ಇರುತ್ತೆ ಗಾಡೀಲಿ. ಬ್ರೇಕ್ ಇತ್ತು ಅಂದರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ವಿಡಿಯೋಗಳು ನಿಮಗೋಸ್ಕರ ಮಾಡಾಕ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.